ಧರ್ಮಸ್ಥಳದಲ್ಲಿ ಭಾರಿ ಅವಘಡವೊಂದು ಸಂಭವಿಸಿದೆ. ನೆಲಕ್ಕುರುಳಿದೆ ಬೃಹತ್ ಚಪ್ಪರದೊಳಗೆ ಹಲವರು ಸಿಲುಕಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದ್ದು, ಧರ್ಮಸ್ಥಳದ ಮಹಾಮಜ್ಜನದ ಈ ಸಂದರ್ಭದಲ್ಲಿ ಭಾರಿ ಒಂದು ಅವಘಡ ಸಂಭವಿಸಿದೆ. ಮಹಾಮಜ್ಜನದ ಈ ಸಂದರ್ಭದಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಮಹಾಮಜ್ಜನಕ್ಕೆ ಚಪ್ಪರವನ್ನ ಹಾಕಲಾಗಿತ್ತು. ಆ ಒಂದು ಚಪ್ಪರ ಇವತ್ತು ಕುಸಿದಿದ್ದು, ಚಪ್ಪರದೊಳಗೆ ಹಲವಾರು ಜನ ಸಿಲುಕಿರುವ ಶಂಕೆ ಕೂಡ ವ್ಯಕ್ತವಾಗಿದೆ. ಮಹಾಮಜ್ಜನ ನಡೆಯಲಿರುವಂತಹ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಅನೇಕ ಕಾರ್ಯಕ್ರಮಗಳು ಕೂಡ ಇದೆ. ಪಂಚಮಹಾ ಕಲ್ಯಾಣ ವೈಭವ ಕೂಡ ಇರುವಂತಹ ಈ ಸಂದರ್ಭದಲ್ಲಿ ಮಹಾಮಜ್ಜನಕ್ಕಾಗಿ ಹಾಕಿದಂತಹ ಚಪ್ಪರ ಕುಸಿತಗೊಂಡಿರೋದು, ಈಗಾಗಲೇ ಸಾಕಷ್ಟು ಮಂದಿ ಚಪ್ಪರದೊಳಗೆ ಸಿಲುಕಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಭಾರಿ ಅವಘಡ ಸಂಭವಿಸಿದ್ದು, ನೆಲಕ್ಕುರುಳಿದೆ ಬೃಹತ್ ಚಪ್ಪರದ ಒಳಗೆ ಹಲವರು ಸಿಲುಕಿರುವ ಶಂಕೆ ವ್ಯಕ್ತವಾಗಿದ್ದು, ಅಗ್ನಿಶಾಮಕ ದಳ ಹಾಗೂ ಪೊಲೀಸರು ಈಗಾಗಲೇ ರಕ್ಷಣಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಮಹಾಮಸ್ತಕಾಭಿಷೇಕಕ್ಕೆ ನಿರ್ಮಿಸಿದ ಚಪ್ಪರವಾಗಿತ್ತು. ಇವತ್ತು ಕೂಡ ಅನೇಕ ಕಾರ್ಯಕ್ರಮಗಳು ಕೂಡ ಇದ್ವು. ಬಾಹುಬಲಿಯ ಒಂದು ದೃಷ್ಟಿಯುದ್ಧ ಆಗಿರ್ಬೋದು, ಜಲಯುದ್ಧ, ಮಲ್ಲಯುದ್ಧವನ್ನು ನಡೆಸುವಂತಹ ಈ ಸಂದರ್ಭದ ಒಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಾಮಸ್ತಕಾಭಿಷೇಕಕ್ಕೆ ಇವತ್ತು ಚಪ್ಪರವನ್ನು ಕೂಡ ಹಾಕಲಾಗಿತ್ತು. ಈ ಒಂದು ಚಪ್ಪರ ಈಗ ಕುಸಿದು ಬಿದ್ದಿದ್ದು, ಹಲವರು ಈ ಚಪ್ಪರದೊಳಗೆ ಸಿಲುಕಿರುವ ಶಂಕೆ ಕೂಡ ವ್ಯಕ್ತವಾಗಿದೆ. ಧರ್ಮಸ್ಥಳದಲ್ಲಿ ಬಾಹುಬಲಿಯ ಮಹಾಮಜ್ಜನಕ್ಕೆ ಈಗಾಗಲೇ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮಹಾಮಜ್ಜನಕ್ಕೆ ಅಂತ ಹೇಳಿ ಹಾಕಿದಂತಹ ಚಪ್ಪರ ಇವತ್ತು ಕುಸಿದಿದ್ದು, ಸಾಕಷ್ಟು ಅವಘಡಗಳು ಸಂಭವಿಸಿವೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಹಲವರು ಚಪ್ಪರದ ಒಳಗೆ ಸಿಲುಕಿರುವ ಶಂಕೆ ಇದೆ. ಇವತ್ತು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. 4 ದಿನಗಳ ಕಾಲ ಮಹಾಮಜ್ಜನ ಕೂಡ ಧರ್ಮಸ್ಥಳದ ಬಾಹುಬಲಿಗೆ ನೆರವೇರಲಿದೆ. ಆ ಒಂದು ಸಂದರ್ಭದಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೂ ಕೂಡ ಚಪ್ಪರವನ್ನ ಹಾಕಿಕೊಳ್ಳಲಾಗಿತ್ತು. ಚಪ್ಪರದ ಒಳಗೆ ಹಲವಾರು ಜನ ಸಿಲುಕಿರುವ ಶಂಕೆ ಈಗ ವ್ಯಕ್ತವಾಗಿದ್ದು, ಈಗಾಗಲೇ ಅಗ್ನಿಶಾಮಕ ದಳ ಹಾಗೆಯೇ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮಹಾಮಜ್ಜನದ ಚಪ್ಪರ ಕುಸಿದಿದೆ. ರಿಪೋರ್ಟರ್ ಅಜಿತ್ ಕುಮಾರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಜಿತ್, ಏನಾಗಿದೆ ಆಕ್ಚುಲಿ, ಎಲ್ಲ ಆಗಿರೋದು? ಯಾರಾದ್ರೂ ಸಿಲುಕಿರುವಂತಹ ಶಂಕೆ ಇದೆಯಾ ಅಲ್ಲಿ? ಹೇಗೆ? ಇದೀಗ ಕೇವಲ ಒಂದು ಅರ್ಧ ಗಂಟೆ ಮೊದಲು ಈ ಒಂದು ಭಾರಿ ಒಂದು ಅನಾಹುತ ನಡೆದಿದೆ ಮತ್ತು ಇದರಲ್ಲಿ ಈ ಚಪ್ಪರದಡಿಯಲ್ಲಿ ಹಲವಾರು ಸಿಲುಕುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ರಕ್ಷಣಾ ಕಾರ್ಯ ಮುಂದುವರೆದಿದ್ದು, ಅಗ್ನಿಶಾಮಕ ದಳ, ಪೊಲೀಸರು ಹಾಗೂ ಸಾರ್ವಜನಿಕರು ಇದೀಗ ಚಪ್ಪರದಲ್ಲಿರುವಂತಹ ಸಿಲುಕಿರುವಂತಹ ಜನರನ್ನು ಹಾಗೂ ಇತರ ವಸ್ತುಗಳನ್ನು ರಕ್ಷಿಸುವಂತ ಕಾರ್ಯದಲ್ಲಿ ಪಂಚಕಲ್ಯಾಣ ವೈಭವಕ್ಕೆ ಅಂತ ಹೇಳಿ ಒಂದು ಚಪ್ಪರವನ್ನು ಹಾಕಲಾಗಿತ್ತು ಅಲ್ಲಿ, ಅಥವಾ ಅಟ್ಟಣಿಗೆ ಕುಸಿದಿರೋದಾ ಅಜಿತ್? ಇಲ್ಲ, ಇದು ಧರ್ಮಸ್ಥಳ ಕ್ಷೇತ್ರದ ವಟಾರದಲ್ಲಿ ಹಾಕಿರುವಂತಹ ಬೃಹತ್ ಒಂದು ವೇದಿಕೆ ಮತ್ತು ಈ ಮಸ್ತಕಾಭಿಷೇಕ ಕಾರ್ಯಕ್ರಮ ನಡೆಯುವಂತಹ ಒಂದು ವೇದಿಕೆ ಆಗಿತ್ತು. ಮತ್ತು ಇದು ಬಾಹುಬಲಿ ಬೆಟ್ಟಕ್ಕಿಂತ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವಂತಹ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಿರ್ಮಿಸುವಂತ ವೇದಿಕೆ. ಇದರಿಂದಾಗಿ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು, ಮಸ್ತಕಾಭಿಷೇಕಕ್ಕೆ ಸಂಬಂಧಪಟ್ಟ ಎಲ್ಲ ಕಾರ್ಯಕ್ರಮಗಳು ಇದೇ ವೇದಿಕೆಯಲ್ಲಿ ನಡೀತಾ ಇದೆ. ಇದರಿಂದಾಗಿ ಈ ವೇದಿಕೆಯಲ್ಲಿ ಭಾರಿ ಗಾತ್ರದ ಜನಸಂಖ್ಯೆ ಕೂಡ ಇದ್ದ. ರಕ್ಷಣಾ ಕಾರ್ಯ ಹೇಗೆ ನಡೀತಾ ಇದೆ? ಯಾವ ರೀತಿಯಾಗಿದೆ? ಜನರು ಕೂಡ ಈಗಾಗಲೇ ಸಿಲುಕಿರುವ ಶಂಕೆ ಇದೆಯಾ? ಹೇಗೆ?